ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಸಂಡೇ ಆಗಿದೆ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ಲಿ ನನ್ನ ಸಂಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಏನಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನ ಮಗಳು ಏರ್ ಕಟ್ ಇದೆ. ಸೊ ಸ್ವಲ್ಪ ಸ್ಟೈಲಿ ಝೋನ್ಗೆ ಹೋಗ್ಬಿಟ್ಟು ಅವಳಿಗೆ ಏರ್ ಕಟ್ ಮಾಡಿಸ್ತೀನಿ. ಫಸ್ಟ್ ಟೈಮ್ ನಾನು ಅಲ್ಲೇ ಮಾಡಿಸಿದ್ದು ಸ್ಟೈಲಿ ಝೋನಲ್ಲಿ, ಯಾಕಂದರೆ ಅವಳದು ಏರ್ಸು ನಂತರ ಸ್ಟ್ರೈಟ್ನಿಂಗ್ ಇಲ್ಲ, ತುಂಬ ಕರ್ಲಿ ಇದೆ. ಸೊ ಹಂಗೆ ಅಂದ್ಬಿಟ್ಟು ಅವಳಿಗೆ ಅಲ್ಲಿ ಮಾಡಿಸಿದ್ರೆ ಮೋಸ್ಟ್ಲಿ ಅದು ಕಮ್ಮಿ ಆಗ್ಬೋದು ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಬಟ್ ಅವರಲ್ಲಿ ಒನ್ ಟೈಮ್ ಹೇಳಿದರು ನನಗೆ, ಸೊ ಕಮ್ಮಿ ಆಗುತ್ತೆ ಮಾಡಿಸಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಫ್ರಿಜ್ಜಿ ಸ್ವಲ್ಪ ಅದು ಕಮ್ಮಿ ಆಗಲಿ. ಸೊ ಹೋಗ್ಬಿಟ್ಟು ಏರ್ ಕಟ್ ಮಾಡಿಸೋಣ. ಯಾವ ಥರ ಏರ್ ಕಟ್ ಮಾಡಿಸ್ತೀನಿ ಅನ್ನೋದು ಪ್ರತಿಯೊಂದು ನಾನು ವೀಡಿಯೋ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಗೆ ಅವಳು ಲಿರಿಷನ್ಗೆ ಎಲ್ಲಿ ಏರ್ ಕಟ್ ಮಾಡಿಸೋದು ಅಂತಲೂ ಸಹ ಅಲ್ಲೂ ಸಹ ಸೆಲೂನಲ್ಲಿ ವೀಡಿಯೋನ ಮಾಡ್ತೀನಿ. ಸೊ ಸಂಡೇ ಈ ಥರ ಇದೆ. ವೆಲ್ಕಮ್. ಇವಾಗ ಟಿಫನ್ ಕೂಡ ಮುಗಿಸ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆದೆ ನೋಡಿ. ಇನ್ನು ಡ್ರೈ ಕೂಡ ಮಾಡಿಲ್ಲ. ಸೊ ಅಷ್ಟರಲ್ಲಿ ಪರ್ಪಲಿಂದ ಒಂದು ಪಾರ್ಸಲ್ ಬಂತು. ಸೊ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಓಪನ್ ಮಾಡಿದೆ. ಅಂದರೆ ಪ್ರಾಡಕ್ಟ್ಸ್ ಅಷ್ಟಿದೆಯಾ ಅಂತ ಕೌಂಟ್ ಮಾಡ್ಕೊಬೇಕಲ್ವಾ. ಸೊ ಹಂಗಾಗ್ಬಿಟ್ಟು ಓಪನ್ ಮಾಡಿದೆ. ಇವಾಗ ನಾನು ಏನೇನು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ಒಂದೊಂದಾಗಿ ತೋರಿಸ್ತೀನಿ. ಇದೆಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಅದು ಎಲ್ಲ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗೆ ಖಾಲಿ ಸಹ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಮತ್ತೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಹಾಗೆ ಯಾವ್ದು ಚೆನ್ನಾಗಿದೆ ಏನು ಎಲ್ಲ ಹೇಳ್ತೀನಿ. ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಹಾಗೆ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಬೇಕು, ಮಿಸ್ ಮಾಡಬಾರ್ದು ಆಯಿತಾ. ಹಂಗೂ ಬೇಜಾರಾಗುತ್ತೆ ನೀವು ಮಿಸ್ ಮಾಡಿದ್ರು. ಕಮೆಂಟ್ ಮಾಡಿ. ನೋಡಿ ಕಾಣಿಸ್ತಿದೆಯಾ, ಒಂದು ನೈಟ್ ಕ್ರೀಮ್, ಒಂದು ಡೇ ಕ್ರೀಮ್. ಇದು ಗುಡ್ ವೈಬ್ಸ್ ಅವ್ರದ್ದು ಡಿಟ್ಯಾನ್ ಗ್ಲೋ ನೈಟ್ ಕ್ರೀಮ್ ಆ್ಯಂಡ್ ಡಿಟ್ಯಾನ್ ಗ್ಲೋ ಲೈಟ್ ಡೇ ಕ್ರೀಮ್ ಒಂದು, ಮತ್ತು ನೈಟ್ ಕ್ರೀಮ್ ಒಂದು. ಇವೆರಡನ್ನ ಯೂಸ್ ಮಾಡ್ತೀನಿ. ನಂಗೆ ತುಂಬಾ ಇಷ್ಟ, ಮೋಸ್ಟ್ ಫೇವರೆಟ್ ಅಂತಲೇ ತಿಳ್ಕೊಳ್ಳಿ. ನೋಡಿ ಇವಾಗ ಇದು ಎಷ್ಟು ಗ್ರಾಮ್, ಇದು 50 ಗ್ರಾಮ್ ಬಂದುಬಿಟ್ಟಿದೆ. ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದು. ಸೊ ಇದು ಆಲ್ರೆಡಿ ಖಾಲಿ ಆಗಿದೆ. ಈ ಥರ 100 ಗ್ರಾಮ್ ಅನಿಸುತ್ತೆ ಇದು. ಇದು ನಾನು ಆರ್ಡ್ರ್ ಮಾಡಿದ್ದು ಈ ಥರ 100 ಗ್ರಾಮು. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಬಂದುಬಿಟ್ಟಿದೆ. ಬಟ್ ಏನಂತ ಅಂದರೆ ಇದು ಆಲ್ರೆಡಿ ಖಾಲಿ ಆಗಿದೆ. ನಂಗೆ ನಿಜ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಇನ್ಸ್ಟಾದಲ್ಲೆಲ್ಲ ನೀವು ನೋಡ್ಬೋದು ನೋಡಿ, ಇದು ಫುಲ್ ಖಾಲಿ ಆಗಿದೆ. ಸೊ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಯೂಸ್ ಮಾಡಿಬಿಟ್ಟೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು. ನಾನು ಸುಮ್ಮನೆ ಕೊಡ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ನಾನು ಎಷ್ಟೊಂದು ಜನಕ್ಕೂ ಸಹ ಸಜೆಸ್ಟ್ ಮಾಡಿದ್ದೀನಿ. ಮನೆ ಹತ್ರ ಇದ್ದರೆ ನಾನಂತೂ ಮೇಕಪ್ ಹಾಕಲ್ಲ. ಸೊ ಯಾರೂ ಹಾಕಲ್ಲ, ಹೇಳಿದ್ದು ಒಬ್ಬೊಬ್ರು ಹಾಕ್ತಾರೇನೋ, ನಾನು ಹಾಕಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸರ್, ಒಂದು ಲಿಪ್ ಕೇರ್, ಲೈಟಾಗಿ ವ್ಲಾಗಿಗೆ ಏನಾದರೂ ಮಾಡಿದ್ರೆ ಕಾಜಲ್ ಹಾಕ್ತೀನಿ ಇಷ್ಟ ಇದ್ದರೆ, ಇಲ್ಲಾಂದರೆ ಹಾಕಲ್ಲ. ಸೊ ಹಂಗಾಗ್ಬಿಟ್ಟು ನನಗೆ ಇದು ಬೆಸ್ಟ್ ಕ್ರೀಮ್ ಅಂತಲೇ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ purple.com-ಇಂದ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಫೇಶಿಯಲ್ ರೈಸರ್ನ ಬುಕ್ ಮಾಡಿದ್ದೆ ಫಾರ್ ವುಮೆನ್. ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಸೊ ಇದರಲ್ಲಿ 3 ರೈಸರ್ಸ್ ಏನೋ ಇರುತ್ತೆ, ತೋರಿಸ್ಬಿಡ್ತೀನಿ. ಎಸ್ 3 ಇದೆ ನೋಡಿ, 3 ರೈಸರ್ಸ್ ಇದೆ ನೀವು ನೋಡ್ಬೋದು. ಸೊ ನಾನು ಇದನ್ನೇ ಫೇಶಿಯಲ್ ಏರೆಲ್ಲ ರಿಮೂವ್ ಮಾಡಲಿಕ್ಕೆ ಎಲ್ಲ ನಾನು ಯೂಸ್ ಮಾಡೋ ಅಂಥದ್ದು ಇದೇ ಫೇಶಿಯಲ್ ರೈಸರ್. ಇದು ಕಾರ್ಮಸಿ ಅವ್ರದ್ದು ಚೆನ್ನಾಗಿದೆ, ಯಾಕಂದರೆ ನಾನು ಪಾರ್ಲರಲ್ಲೆಲ್ಲ ಹೋಗಿ ಮಾಡಿಸಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಫೇಶಿಯಲ್ ಎರೇಸರಿಂದನೇ ಮಾಡ್ಕೊಳ್ಳೋದು. ಆ್ಯಂಡ್ ಈ ಫೇಶಿಯಲ್ ಎರೇಸರ್ ರೈಸರ್ ಮಾಡೋದಕ್ಕಿಂತ ಮುಂಚೆ ಕಾರ್ಮಸಿ ಅವ್ರದ್ದೇನೆ ಇದನ್ನು ಫೇಶಿಯಲ್ ಶೇವಿಂಗ್ ಬ್ಲಾಮ್ ಪ್ರೀ ಶೇವ್, ಅಂದರೆ ನಾವು ಹೇರ್ನೆಲ್ಲ ರಿಮೂವ್ ಮಾಡ್ತೀವಿ ಗೊತ್ತಾ, ಅದಕ್ಕಿಂತ ಸ್ಟಾರ್ಟಿಂಗ್ ಏನೇನೇ ಇದು ಹಚ್ಕೋಬೇಕು. ಕ್ರೀಮೆಲ್ಲ ಅಪ್ಲೈ ಮಾಡಿಬಿಟ್ಟು ಸೊ ಏನದು ಹೇರ್ನ ರಿಮೂವ್ ಮಾಡಬೇಕು. ಸಾರಿ ನೋಡಿ ಕಾಣಿಸ್ತಿದ್ಯಾ. ಸೊ ಈ ಕ್ರೀಮು ನಾನು ಒಂದ್ಸಲಿ ಸ್ಕಿನ್ ಕೇರ್ ನೀವು ಬೇಕು ಅಂತಂದರೆ, ಸ್ಕಿನ್ ಕೇರ್ ಅಂದರೆ ಯಾವ ಥರ ಮಾಡ್ತೀನಿ ನಾನು ರೈಸರ್ನೆಲ್ಲ ನೀವು ನೋಡಬೇಕಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ವ್ಲಾಗ್ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಹೇಗಿದ್ರು ನಾನು ಮಾಡಬೇಕು, ಹಾಗೆ ಮಾಡ್ತೀನಿ. ಬ್ಲಾಮ್ ಇದು ತುಂಬ ಚೆನ್ನಾಗಿದೆ ಗೈಸ್. ಇದು ಆಲ್ರೆಡಿ ನಾನು ಎಷ್ಟು ಟೈಮ್ ತರಿಸಿರೋದು ಲೆಕ್ಕನೇ ಇಲ್ಲ. ನೋಡಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಇಷ್ಟ. ನಾನು ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಇದೆಲ್ಲ ನಾನು ಯೂಸ್ ಮಾಡಿ ತೋರಿಸ್ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ. ಬೇಕಾದ್ರೆ ತೊಗೊಳ್ಳಿ ಗೈಸ್, ಎಲ್ಲ ಬಜೆಟ್ ಫ್ರೆಂಡ್ಲಿನೇ ಇದೆ. ಯಾವುದು ಏನೋ ಅಂತ ಎಟಕದ ಕೈಯಲ್ಲೇನಿಲ್ಲ, ಎಲ್ಲ ಚೆನ್ನಾಗಿದೆ. ಸ್ಕಿನ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಇದೊಂದು ಏನೋ ಬಂದಿದೆ ಗೈಸ್, ನೋಡೋಣ ಏನೋ ಅಂತ. ಯಪ್ಪ, ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ. ಓ, ಇದು ಐಲೈನರ್ ನೋಡಿ, NY ಬಾರ್ದು, ತುಂಬ ಚೆನ್ನಾಗಿದೆ. ಅಯ್ಯೋ, ಇದು ಬಿಚ್ಚಕ್ಕೆ ಆಗಲ್ಲ ಗೈಸ್ ನಮಗೆ. ಅವಾಗ ಮಾಡ್ತಿದ್ವಲ್ಲ ಹಿಂಗೆ, ಹಂಗೆ ಮಾಡ್ಬೇಕಷ್ಟೆ ನೋಡಿ. ಇಲ್ಲಿಗೆ ಹಾಕೋದು, ಇವಾಗ ಹಾಕಲ್ಲ. ನೀವು ಕಮೆಂಟ್ ಮಾಡಿದ್ರೆ ನಾನೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ. ಎಲ್ಲರಿಗೂ ಹಾಕಕ್ಕೆ ಬರುತ್ತೆ ಅಲ್ವಾ ಗೈಸ್, ಸುಮ್ಮನೆ ಆ ಥರ ಹೇಳಿದೆ. ಸೊ ಇದೊಂದು ನಮ್ಮ ಪ್ರಾಡಕ್ಟ್ ಲಿಂಕ್ಸ್ನೆಲ್ಲ ನಾನು ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇಷ್ಟ ಆದವ್ರಿಗೆ ನೀವು ಬೈ ಮಾಡ್ಕೋಬೋದು. ಇದು ಲಿಪ್ಸ್ಟಿಕ್ಕು ಶುಗರ್ದು, ಶೇಡು ಗೊತ್ತಿಲ್ಲ ನೋಡಿ. ಲಿಪ್ಸ್ಟಿಕ್ ಕಲರ್ ಇದೆ ಲಿಪ್ಸ್ಟಿಕ್. ನಂಗೆ ಲಿಪ್ಸ್ಟಿಕ್ಸ್ ಅಂದರೆ ಇಷ್ಟ. ಮತ್ತು ನ್ಯೂಡ್ ಕಲರ್ಸ್ ಆಗಿರಬೇಕು. ಇವಾಗ ಇದೊಂಥರ ಆಯಿತು, ಶೇಡ್ ಚೇಂಜ್ ಆಯಿತು. ಸೊ ನೋಡಿ, ಇದು ಏನು ಗೈಸ್ ಶೇಡ್ಗಳೆಲ್ಲ ಹಾಕಿರ್ತಾರೋ ಗೊತ್ತಿಲ್ಲ. ಮೌಸ್ ಇದದು ಮುಸ್ಸಿ ಮೌಸ್ ಅಂತೆ. ಮಾಸ್ಕ್ ಪ್ರೂಫ್ ಲಿಪ್ ಕ್ರೀಮ್ ಗರ್ಲ್ ವಿತ್ ಪಿಚಸ್ 909 ಇಲ್ಲಿದೆ ನೋಡಿ. ಸಾರಿ 09. ಇದು ಬಂದು ಫ್ರೀ ಬಂದಿರೋದು. ನಾನು ಇಷ್ಟು ಆರ್ಡರ್ ಮಾಡಿರೋದಕ್ಕೆ ಇವೆರಡು ಫ್ರೀ ಕೊಟ್ಟಿದ್ದಾರೆ. ಗುಡ್ ವೈಬ್ಸ್ ಅವ್ರದ್ದು ಶೀಟ್ ಮಾಸ್ಕು ಮತ್ತು ಇದು ಪರ್ಫ್ಯೂಮ್ ಅನ್ಕೊತೀನಿ. ಇಷ್ಟೆಲ್ಲ ಬುಕ್ ಮಾಡ್ಕೊಂಡಿದ್ದೀನಲ್ವ. ಎಸ್ ಪರ್ಫ್ಯೂಮ್ ನೋಡಿ. ಗಮ್ ಅಂತೈತೆ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್ ಈ ಪರ್ಫ್ಯೂಮ್ ಎಲ್ಲ. ಬಟ್ ಚೆನ್ನಾಗಿದೆ ಗೈಸ್. ಇದೆರಡು ಫ್ರೀ ಕೊಟ್ಟಿದ್ದಾರೆ ನನಗೆ. ನೋಡಿದ್ರಲ್ಲ ಗೈಸ್ ಏನೇನು ತೊಗೊಂಡಿದ್ದೀನಿ purple.com ಅಂತ. ನಾನು ಏನೇ ಒಂದು ಸ್ಕಿನ್ ಕೇರ್ ಬೇಕಾಗಿರಲಿ, ಏನೇ ಒಂದು ಬೇಕಾಗಿರಲಿ, ನಾನು ಬೈ ಮಾಡೋದು ಪರ್ಪಲಿಂದ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ಆಗಲಿ ಸೂಪರ್ಬ್ ಆಗಿರುತ್ತೆ. purple.comದೆಲ್ಲ ಮುಗ್ದೋಯ್ತು. ಸೊ ಇವಾಗ ಒಂದೇ ಒಂದು ಪಾರ್ಸೆಲ್ ಅಮೆಝಾನಿಂದ ಇದೆ, ಅದನ್ನು ಸಹ ತೋರಿಸ್ಕೊಡ್ತೀನಿ. ಯಾಕಂದರೆ ಅದಕ್ಕೆ ಸಪ್ರೇಟ್ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ ನೋಡಿ. ಇನ್ನು ನಾನು ಓಪನ್ನು ಸಹ ಮಾಡಿಲ್ಲ. ಯಾರಿದ್ರು ಇಷ್ಟೇ ಹಾಕ್ಬಿಡಿ ಗೈಸ್, ಸುಮ್ಮನೆ ಇಲ್ಲಗೆ ಎಷ್ಟು ನೋಡಿ. ಲೈಟಿಂಗ್ಸ್ ಇದಕ್ಕೆ ಬಂದು 600 ರೂಪೀಸ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಬಟ್ ಏನಕ್ಕೆ ಇದನ್ನು ತೊಗೊಂಡೆ, ನಾನು ವ್ಲಾಗ್ ಎಲ್ಲ ಮಾಡ್ತೀನಲ್ವಾ, ನನಗೆ ತುಂಬ ಯೂಸ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಇದನ್ನು ತೊಗೊಂಡೆ. ನೋಡೋಣ, ಓಪನ್ ಮಾಡ್ತೀನಿ. ಇದು ಓಪನ್ ಮಾಡೋದೇ ಕಷ್ಟ ಗೈಸ್. ಓಪನ್ ಮಾಡೋ ಅಷ್ಟರಲ್ಲೇ 1 ನಿಮಿಷ ಆಗೋಗ್ಬಿಡುತ್ತೆ. ಫಸ್ಟೇ ಓಪನ್ ಮಾಡಿ ಇಟ್ಕೊಂಡ್ರೆ ಅದಕ್ಕೂ ಇದು ಮಾಡ್ತಾರೆ, ಕಮೆಂಟ್ಗಳು ಹಾಕ್ತಾರೆ. ಅದಕ್ಕೆ ಇಲ್ಲೇ ಓಪನ್ ಮಾಡೋದು ಮುಂದೆ. ವಾವ್, ಲೈಟಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಲೈಟಿಂಗ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಲೈಟಿಂಗ್ಸ್ನಲ್ಲಿ. ಫುಟ್ಟಿಗೆ ಎಷ್ಟು ಸಕ್ಕತ್ತಾಗಿದೆ, ಚೆನ್ನಾಗಿದೆ ಗೈಸ್ ಲೈಟಿಂಗ್ಸ್. ಯಾಕಂದರೆ ನಾನು ವ್ಲಾಗ್ಸ್ ಮಾಡ್ತೀನಲ್ವಾ, ಸೊ ಅದಕ್ಕೆ ಲೈಟು ಜಾಸ್ತಿ ಬೇಕು. ಸೊ ಹಂಗಾಕ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಅದ್ರ ಮೇಲ್ಗಡೆ ಹಾಕೋದು. ಅಂದರೆ ಲೈನ್ಸ್ ಈ ಥರ ಹಿಂಗೆ ಎಳೆ ಇರುತ್ತಲ್ವ, ಅದಕ್ಕೆ ಇದನ್ನು ಜಾಯಿನ್ ಮಾಡಿ ಹಾಕೋದು. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ, ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಅಲ್ವಾ, ಡೈಲಿ ವ್ಲಾಗ್ಸು. ಸೊ ಅದರಲ್ಲಿ ನೋಡಿವ್ರಂತೆ ಯಾವ ಥರ ಇದೆ, ಹೇಗೆ ಹಾಕ್ತೀನಿ ಅನ್ನೋದು ಹಾಕ್ಬಿಟ್ಟು ತೋರಿಸ್ತೀನಿ ಗೈಸ್. ಓಕೆನಾ, ಜಸ್ಟ್ ಇವಾಗ ಅನ್ಬಾಕ್ಸಿಂಗ್ ಮಾಡಿರೋದಷ್ಟೇ. ಹಾಗೆ ನನ್ನ ವೀಡಿಯೋಸ್ನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ನಿಮ್ಮ ಹಳ್ಳಿಗಳಾಗಲಿ ಸಿಟಿ ಆಗಲಿ, ನಿಮ್ಮ ಊರುಗಳದ್ದು ಹೆಸ್ರುಗಳನ್ನೆಲ್ಲ ನನಗೆ ಕಮೆಂಟ್ ಮಾಡಿ, ಸರಿನಾ? ಯಾವ ಊರಿಂದ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ, ಓ ಇಲ್ಲಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ. ಬೆಂಗಳೂರಿಂದ ಆದರೆ ಬೆಂಗಳೂರಿಂದ ಯಾವ ಏರಿಯಾಯಿಂದ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್. ಇವಾಗ ಲಿರಿಷಾಗೆ ಏರ್ ಕಟ್ ಮಾಡ್ಸಕ್ಕೆ ಹೋಗೋಣ. ಲಿರಿ ಏನಕ್ಕೆ ಬಂದಿರೋದು? ಹಾಂ, ಏನು ಕಟಿಂಗ್ ಮಾಡಿಸ್ತೀಯ? ಯಾವ ಕಟಿಂಗ್ ಮಾಡಿಸ್ತೀಯ? ಹಾಂ, ಏನು ಬ್ಯಾಡ್ ಗರ್ಲ್. ಸೆಲೂನ್ ತಗೊಂಡೋಗಿ ಮನೆ ಮಾಡ್ಕೊಂಡಿದ್ಯಾ? ಹಾಂ, ಮನೆ ಮಾಡ್ಕೊಂಡಿದ್ಯಾ ಲಿರಿ?
ಸೆಲೂನ ಮನೆನೇ ಮಾಡು. ಇವರೇ ನೋಡಿ ಲಿರಿಶಂಗೆ ಪ್ರತಿ ಸಲ ಹೋದಾಗ್ಲೂ ಇವ್ರ ಕೈಲಿ ಅವಳು ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಇನ್ನು ಯಾರ ಹತ್ರನೂ ಮಾಡಿಸ್ಕೊಳಲ್ಲ. ತುಂಬ ಹಠ ಮಾಡ್ತಾಳೆ. ಬಟ್ ಇವ್ರ ಹತ್ರ ಆದರೆ ಕರೆಕ್ಟಾಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊತಾಳೆ. ಅವ್ರ ಜೊತೆನೂ ಮಾತಾಡ್ತಾಳೆ. ಸೊ ಹಾಗೆ ನಮಗೂ ಏನಾದರೂ ಡೌಟ್ ಇದ್ದರೆ ಕೇಳಿದ್ರು ಸಹ ಅವ್ರು ಆನ್ಸರ್ ಮಾಡ್ತಾರೆ. ಹಾಗಾಗಿ ನಾವು ಅವ್ರ ಹತ್ರನೇ ಯಾವಾಗಲೂ ಕಟಿಂಗ್ ಮಾಡಿಸೋದು. ಸೊ ಲಿಶನ್ ಹೇರ್ ಕಟ್ ಹೇಗಿದೆ ನೋಡಿ. ಲಿರಿಮಾ ಹೆಂಗೆ ಅನ್ನಿಸ್ತು ಹೇರ್ ಕಟ್? ಎಲ್ಲ ಹಿಂದೆ ತಿರುಗ್ರಿ. ವಾವ್ ಸೂಪರ್. ನೋಡಿ ಗೈಸ್, ಯಾರಾದರೂ ಬೇಕಂತಂದರೆ ಆಫರ್ ಇದೆ. ಸೊ ನೀವು ಬಂದು ಮಾಡಿಸ್ಕೊಳ್ಬೋದು. ಇಲ್ಲೇ ಇಗ್ನಳ್ಳಿ ಹತ್ರ ಇರೋದು. ಅಡ್ರೆಸ್ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಲಿರಿಮಾ ಇಲ್ಲಿ ಗೈಸ್ ಫೈನಲಿ ಲಿರಿಶಾ ಟ್ಯಾಕ್ಸ್ ಹಾಕ್ಸಿದ್ಲು ಅವ್ರ ಅಪ್ಪನಿಗೆ. ಅವ್ರಪ್ಪ ಪಾಪ ಅವರಪ್ಪ ಹೋಗ್ಬಿಟ್ಟು ಅವ್ರು ಮಾಡಿಸ್ಕೊಂತಾರೆ, ಅದಕ್ಕೆ ಎತ್ತಿಸ್ಕೊಂಡು ಬರ್ಕೊಂಡ್ರು. ಅವರ ಫೈನಲಿ ಮಗಳಿಗೆ ಇವತ್ತು ಸ್ಪಾ ಮಾಡಿಸಿದ್ರು. ಇದು ಅವಳದು 2 ಟೈಮ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳು ಇವಾಗ ಸ್ಪಾ ಮಾಡಿಸಿರೋದು. ಏನಕ್ಕೆ ಮಾಡಿಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅವಳಿಗೆ ಇವಾಗ ಫ್ರಿಝಿ ಥರ ಇದೆ ಏರು. ಸೊ ಹಂಗಾಗ್ಬಿಟ್ಟು ಅವಳಿಗೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಥರ ಬರಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಸೊ ಫೈನಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.